ಯಾಕೆ ಚಿಕ್ಕಮ್ಮ ಎಲ್ಲ ಬರೀ ನನ್ನ ಮೇಲೆ ಹಾಕ್ತಿದ್ದಿ? ನಾನು ಏನು ಮಾಡಿನಂತದ? ಏನ ಮಾಡಿದ್ರು ಎಲ್ಲ ನನ್ನ ಮೇಲೆ ತಪ್ಪ ಹಾಕ್ತಿದ್ದಿ. ಯಾಕೆ ನನ್ನೊಬ್ಬಗೆ ನಿನ್ನ ಕಣ್ಣಿಗೆ ಕಾಣಿಸ್ತೇನೆ? ಅಲ್ಲ, ನನಗೆ ನಿನ್ನ ಬಂಗಾರ ನಕ್ಲೆಸ್ ತೊಗೊಂಡೆ ನಾನು ಏನು ಮಾಡಂದಿ? ಇದ್ದಿರೋದನ್ನು ಹಾಕೊಳಕ್ಕಾಗತ್ತಿಲ್ಲ ನನಗೆ. ಇನ್ನು ಅಂಥದ್ರಾಗ ನಿನ್ನ ನಕ್ಲೆಸ್ ತೊಗೊಂಡೆ ನಾನು ಏನು ಮಾಡಲಿ? ಬೇಕಿದ್ರೆ ನನ್ನ ಬ್ಯಾಗ್ ಐತಿ, ಹೋಗಿ ಚೆಕ್ ಮಾಡೋದು. ನಾನೇನು ಮನೆ ಬಿಟ್ಟು ಎಲ್ಲೂ ಹೊರಗೂ ಹೋಗಿಲ್ಲ, ಮನ್ಯಾಗ ಅದನ್ನು. ನೀವು ಅಷ್ಟು ಅನುಮಾನ ಇದ್ರೆ ಹೋಗಿ ಚೆಕ್ ಮಾಡು, ನಾನೇನು ಬ್ಯಾಡ ಅನ್ನಂಗಿಲ್ಲ. ಮೂಳ ನನಗೆ ವಾಪಸ್ ಮಾತಾಡ್ತಿದ್ದಿ? ಹಾಂ, ನನಗೆ ವಾಪಸ್ ಮಾತಾಡ್ತಿದ್ದಿ? ಅಲ್ಲ, ನಿನಗೆ ಎಷ್ಟು ಇರಬೇಡ. ನನ್ನ ರೂಮ್ನಾಗ ಬಂದು ನಮ್ಮ ಇಟ್ಟಿರೋ ಅಲ್ಲಿ ಗೊತ್ತು, ಯಾರಿಗೂ ಗೊತ್ತಿಲ್ಲಂಗೆ ಇಟ್ಟಿರೋ ನಕ್ಲೆಸ್ನ ನೀನು ತೊಗೊಂಡು ಹೋಗ್ತೀಯನ? ನನಗೆ ಗೊತ್ತಲ್ಲಿ ನೀನು ತೊಗೊಂಡಾಕಿ. ನೀನು ಬಿಟ್ಟರೆ ನಮ್ಮ ಮನೆಗೆ ಯಾರು ತೊಗೋತಾರೆ ಹೇಳ? ಹಾಂ, ನನ್ನ ಆಟ ಆಡ್ಸ್ಬೇಕಂತ ತೊಗೊಂಡಿದ್ಯೋ ಏನು ಕರೆನ ತೊಗೊಂಡಿದ್ಯೋ ನನಗಂತ ಗೊತ್ತಿಲ್ಲ. ನಿನ್ನ ಇರ್ಬೋದ, ರಗಡ್ ಇರ್ಬೋದ, 108 ಇರ್ಬೋದ. ಆದ್ರೆ ನಿನಗೆ ಇದು ಭಾಳ ಇಷ್ಟ ಆಗಿತ್ತು ಅನ್ನೋದು ನನಗೆ ಗೊತ್ತೈತಿ. ಕರೆ ಹೇಳ ಸುಂದ್ರಿ, ನೀನು ತೊಗೊಂಡಿಯೋ ಇಲ್ಲೋ? ಇಲ್ಲ ತೆಗೆದು ನಾ ಕೇಟ್ ಬಿಡ್ತಾನೆ ಮತ್ತೆ ಮಸಡಿಗೆ. ಅಲ್ಲ ಮಂಜು, ನಿಂಗೇನು ಹುಚ್ಚಿಗೆ ಹಿಡ್ದತೇನ? ಎಲ್ಲ ಬಿಟ್ಟ ಹುಡುಗಿ ಮೇಲೆ ಯಾಕೆ ಬರ್ತಿದ್ದೀನಿ ನೀನು? ಮನ್ಯಾಗ ಇಷ್ಟು ಮಂದಿ ಇದಾರ, ಹಾಂ, ಆಕೆ ಗಂಡನೂ ಅದಾನ. ನೀನು ಮತ್ತೆ ಹಿಂಗಂದ್ರೆ ಏನು ಅನ್ಕೊಳಂಗಿಲ್ಲ ಅವ್ರು. ಏನು ಆಕೆಗೆ ಏನು ಹಾಕೊಳಲ್ದಾರನ? ನೀನು ಅಲ್ಲ ಇದ್ರ ಬ್ಯಾಗ್ ಚೆಕ್ ಮಾಡೋದ ಅಲ್ಲ, ಹೋಗಿ ಚೆಕ್ ಮಾಡೋದು. ಅದನ್ನು ಬಿಟ್ಟು ಹಿಂಗೆ ಹುಡುಗಿ ಮೇಲೆ ತಪ್ಪ ಆಪಾದನೆ ಯಾಕೆ ಹೊರಿಸ್ತಿದ್ದಿ ಸುಮ್ಮನೆ? ಹಾಂ, ತಪ್ಪ ಆಪಾದನೆ ಯಾಕೆ ಹೊರಿಸ್ತಿದ್ದಿ ಸುಮ್ಮನೆ? ಏನು ಮಾಡಲಿ ವೈನಿ, ಸಾಕಾಗಿ ಹೋಗೈತೆ ನನಗೆ. ಈ ಕಷ್ಟಪಟ್ಟ ಚಾರು ಚೂರು ದುಡ್ದು ಕೂಡಿಸಿಟ್ಟು ರೊಕ್ಕದಾಗ ಮಾಡ್ಸಿನ ಮಗಳಿಗೆ ಅಂತ ಹೇಳಿ ಮತ್ತು ಹೆಂಗೆ ಆಗ್ಬಾರ್ದು ನನಗೆ? ಹಾಂ, ಇಟ್ಟಿದ್ದು ಎಲ್ಲಿ ಹೋಗೋಕ್ಕಾಕತ್ತೆ ನೀನು ಹೇಳು? ಅಲ್ಲ, ನೀನು ಈಗೇ ತೊಗೊಂಡ ಅಂತ ಹೆಂಗೆ ಹೇಳ್ತಿದ್ದಿ? ಹಾಂ, ಈಗೇನು ಬಿಟ್ಟು ಮನೆಗೆ ಇಷ್ಟು ಜನ ಅದಲ್ಲ, ಬೇರೆದವ್ರು ಯಾರ ಮೇಲೆ ಅನುಮಾನ ಪಡ್ಬೇಕಾಗಿತ್ತೇನು? ಅಮ್ಮೋಗಿ ಇರ್ತಾನು, ಅಂಕಿತಾ ಇರ್ತಾಳು, ಹಾಂ, ಈಗ ಅಮ್ಮು ಅದಾಳು, ಸಚಿನ್ ಅದಾನು, ಮತ್ತು ಅಣ್ಣ ಅದಾನು, ನಾನು ಅದನು. ಇಷ್ಟೆಲ್ಲರೂ ಬಿಟ್ಟು ಆ ಸುಂದರಿ ಮೇಲೆ ಯಾಕೆ ಬರ್ತಿದ್ದಿ ನೀನು? ಪಾಪ ಆಕೆ ಒಬ್ಬಕ್ಕೆ ಅಮಾಯಕ ನಿನ್ನ ಕಣ್ಣಿಗೆ ಕಾಣ್ತಾ ಅಲ್ಲ, ಏನಂದ್ರು ಅನಿಸ್ಕೊತಾಲ್ಲ ಅದಕ್ಕೆ. ಇನ್ನು ಯಾರನ್ನ ದೂರ್ಲಿ? ನಿಮಗೆ ಅನ್ನಕ್ಕಾಕತ್ಯಾ? ಅಲ್ಲ ನನ್ನ ಮಗಳಿಗೆ ಅನ್ನಕ್ಕಾಕತ್ಯಾ? ಇಲ್ಲ ಕಿತ್ತ ನನ್ನ ಸೊಸಿಗೆ ಅನ್ನಕ್ಕಾಕತ್ಯಾ? ಸೊಸಿ ಆಕಿದ ಆಕಿಗೆ ಆಗೈತಿ. ಹಾಂ, ಆಕೆ ಇಂಥದ್ದೆಲ್ಲ ನೋಡ್ತಾಳೇನು? ನೋಡಂಗೆ ಇಲ್ಲ. ಬೇಕಂದ್ರೆ ನಮ್ಮ ಅವ್ವನ ಕಡೆಯಿಂದ ಮಾಡಿಸ್ಕೊತೇನೆ ಅಂತ ಅಂತಾಳಾಕಿ. ಅಂಥದ್ರಾಗ ನನ್ನ ಮಗಳು ಯಾಕೆ ತಗೋತಾಳೆ? ಆಕೆಗೆ ಮಾಡಿಸಿರೋದು ನಾನು. ಇನ್ನು ತೊಗೊಳೋರು ಯಾರು? ಈಕೆ ಎಲ್ಲ ಮನೆಯಾಗಿರೋದು ನಮ್ಮ ಚಿಕ್ಕಮ್ಮ ನೋಡು, ನನಗೆ ಮಾಡಿಸಿಲ್ಲ ಆಕಿಗೆ ಮಾಡಿಸಾಳ ಅಂತೇಳಿ ಎಲ್ಲಿ ಈಕೆ ತೊಗೊಂಡಾಳಿನ ಅಂತೇಳಿ ನನಗೆ ಅನುಮಾನ ಬರಾಕ್ತಿ. ಬಂಗಾರ ನೋಡ್ರೆ ಗಗನಕ್ಕೆ ಏರೈತಿ, ಕಷ್ಟಪಟ್ಟು ದುಡ್ದು ಮಾಡಿಸಿಟ್ಟಿರೋದು ಮಗಳಿಗೆ ಅಂತೇಳಿ. ಅಂಥದ್ರಾಗ ಅದು ಎಲ್ಲಾರ ಹೋದ್ರೆ ಸತ್ತಂಗಾಕತ್ತೇವ ಜೀವ. ಸಣ್ಣ ವಸ್ತುನ 5 ಲಕ್ಷ ರೂಪಾಯಿ, ಅದಕ್ಕಿಂತ ನಾನು ರೊಕ್ಕ ಕೊಡಬೇಕು. ಬರೀ 3 ಲಕ್ಷ ಏನು 4 ಲಕ್ಷ ಅಷ್ಟ ಕೊಟ್ಟಾನು, ಬರೆದಿಟ್ಟಾನೆ ಅವನು. ರೂಪಾಯಿನು ಕಡಿಮೆ ಮಾಡಿಲ್ಲ, 1000 ರೂಪಾಯಿ ಕಡಿಮೆ ಮಾಡ್ಯಾನ. ಅಂಥದ್ರಾಗ ಈಗ ನಾನು ಅದನ್ನು ಕಳ್ಕೊಡೋಣಂದ್ರೆ ಮತ್ತು ನಾನು ಸಾಯುದ ಒಂದು ಬಾಕಿ ಉಳ್ದಂಗೆ ನನಗೆ. ನೋಡಿ ಚಿಕ್ಕಮ್ಮ, ನಿಜವಾಗಿ ಹೇಳ್ತಾ ಇದ್ದೀನಿ, ನಾನಂತೂ ಅದನ್ನ ತೊಗೊಂಡಿಲ್ಲ. ನಿಮ್ಮ ಮೇಲೆ ಆನೆ ಮಾಡಿ ಹೇಳಂದ್ರೆ ಹೇಳ್ತೇನೆ, ನಾನು ದೇವ್ರ ಮೇಲೆ ಆನೆ ಮಾಡಿ ಹೇಳಂದ್ರೆ ಹೇಳ್ತೇನೆ, ಕೃಷಿ ಮೇಲೆ ಅವ್ರ ಮೇಲೆ ಆನೆ ಮಾಡಬೇಕಿದ್ರೆ ಹೇಳ್ತೇನೆ. ನಾನು ಮಾತ್ರ ಅದನ್ನು ತೊಗೊಂಡಿಲ್ಲ. ಅದನ್ನ ಯಾರು ತೊಗೊಂಡಿದ್ದಾರೋ ನನಗೆ ಗೊತ್ತೂ ಇಲ್ಲ. ಕರೆ ಹೇಳ್ಸಂದ್ರಿ, ನಿನ್ನ ಕೈ ಮುಗಿತೇನೆ. ನಿನ್ನ ಕಡೆ ಇದ್ರೆ ಕೊಟ್ಟು ಬಿಡಲಿ. ನನಗೆ ಸಹಾಯರಂಗೆ ಆಗತ್ತತಿ, ಜೀವ ಹೋಗಿ ಬಂದಂಗೆ ಆಗತ್ತತಿ. ಎಲ್ಲಿ ಹೋತಂತಂದ ನನಗೆ ಗೊತ್ತಾಗವಲ್ತು. ಕಷ್ಟಪಟ್ಟು ಮಾಡಿಸಿರೋದ್ಲಿ ಅದು. ನೀನೇನಾರ ನೋಡಿದ್ರೆ ಕೊಟ್ಟು ಬಿಡು. ಹೌದು, ನನಗೂ ಬೇಜಾರಾಗತ್ತತಿ. ಅಷ್ಟು ಕೊಟ್ಟು ಮಾಡಿಸಿದಿ. ಅಲ್ಲ ನೋಡಿ, ಸಣ್ಣ ಥರ ಮಾಡಿಸ್ಬೇಕಿಲ್ಲ. ಅಂಥ ಪರಿ ರೊಕ್ಕ ಕೊಟ್ಟು ಯಾಕೆ ಮಾಡಿಸ್ಬೇಕಾಗೈತಿ ಈಗ? ಹಾಂ, ಇಷ್ಟು ಬಂಗಾರ ತೊಟ್ಟಿದ್ದಾಗ ಮತ್ತು ಕಡಿಮೆದಾಗ ಮಾಡ್ಸಕ್ಕೆ ಬರ್ಬೇಕಿಲ್ಲೇನು? ಹಾಂ, ನಿನ್ನ ಕೈ ಮುಗಿತನ್ಲಿ, ನಿನ್ನ ಕಾಲು ಬೀಳ್ತಾನೆ. ಎಲ್ಲೈತೆ ಅಂತ ಹೇಳು, ನನಗೆ ತಡ್ಕೊಳಕ್ಕಾಗವಲ್ದು. ಅಯ್ಯೋ, ನಾನು ನಿಜಾನ ಹೇಳ್ತಾನೆ ಚಿಕ್ಕಮ್ಮ, ನಾನು ಅದನ್ನು ನೋಡಿಲ್ಲ, ನಾನು ಅದನ್ನು ಮುಟ್ಟೇನೂ ಇಲ್ಲ. ಅದೆಲ್ಲಿ ಹೋಯ್ತು ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ನಿಮ್ಗೆ ಹೇಳ್ತಾ ಇರಲಿಲ್ಲೇನು? ನನಗದು ನಿಜವಾಗ್ಲೂ ಗೊತ್ತಿಲ್ಲ ಚಿಕ್ಕಮ್ಮ. ಅಯ್ಯೋ ಚಿಕ್ಕಮ್ಮ. ಏ ಮಂಜವ, ನಿಂಗೇನು ಹುಚ್ಚಿಗೆ ಹಿಡಿತಾನ? ಆ ಹುಡುಗಿನ ಹೊಡೆಯತ್ತಿದ್ದಿ, ತೆಗಿ ಕೈ ಅದನ್ನ. ಎಲ್ಲೈತಿ ಕೊಡು, ಇಲ್ಲ ಅಂದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ ಸುಂದ್ರಿ. ಅಲ್ಲ, ಆಕಿ ತೊಗೊಂಡಿಲ್ಲ ಅಂತ ಹೇಳಕತ್ತಾಳ, ಇನ್ನು ಆಕಿ ಮೇಲೆ ನೀನು ಹೊಕ್ಕೆಲ್ಲ ನಿನ್ಗೇನು ಹುಚ್ಚಿಗೆ ಹಿಡಿತೇನ? ಹಾಂ, ಅಲ್ಲ ಮಂಜವ, ಹುಡುಕ ಅದನ್ನು ಬಿಟ್ಟ ಆಕಿಗೆ ತೊಗೊಂಡು ಅಂದ್ರೆ ಹೆಂಗೆ ನೀನು? ಮೊದಲ ಸರಿಯಾಗಿ ಹುಡುಕೋದನ್ನ ಕಲಿ, ಆಮೇಲೆ ಸಿಗದಿದ್ದರ ಹುಡುಗಿಗೆ ಹೇಳು. ಅದನ್ನು ಬಿಟ್ಟು ಸುಮ್ಮನೆ ನಾಟಕ ಮಾಡಕ್ಕೆ ಹೋಗಬೇಡ. ಏನು ನನ್ನ ಬಾಯಾಗೂ ಸಿಟ್ನಾಗ ಏನೆಲ್ಲ ಬರ್ತಾ ನೋಡುವ, ಇದು ಹೇಳ್ತಾನೆ ನಾನು. ಹೋಗ ಹುಡುಕ್ ಸುಂದ್ರಿ. ನೀನು ಯಾರು ಹುಡುಗಿ ತಂದು ಕೊಡಲಿಲ್ಲ ಅಂದ್ರೆ ನಾನು ಮಾತ್ರ ನಿನ್ನ ಹೆಸರು ಬರೆದಿಟ್ಟೆ ಸಾಯ್ತಾನೆ ಇವತ್ತು. ಸತ್ತ ಹೋಗ್ಕೊಂಡು ನಾನು ಊರ್ಲಿ ಹಾಕೊಂಡು. ಸರಿ ಚಿಕ್ಕಮ್ಮ, ಹುಡುಕ್ತೀನಿ ಚಿಕ್ಕಮ್ಮ. ಯಾಕ್ತವ್ರ ನಾನು ಹನಿ ಬರನ ಚಂದಾಗ ಬರ್ದಿಲ್ಲ. ನೀನು ಬರೀ ಕಷ್ಟನ ನೋಡ್ಕೊತ ಬಂದೆನು. ಗಂಡನ ಪ್ರೀತಿಯಿಂದ ಸುಖ ಸಿಗ್ತದಂದ್ರೆ ಈ ಚಿಕ್ಕಮ್ಮನ ಯಾವಾಗಲೂ ಕಾಡೋದನ್ನ ಬಿಡುವಾಳ. ಈಗ ನೋಡ್ರೆ ಬಂಗಾರ ಕಳ್ತನ ಮಾಡೇನಂತ ಹೇಳ. ಇದು ಕೃಷಿಯವ್ರಿಗೆ ಗೊತ್ತಾದ್ರೆ ಇನ್ನೊಮ್ಮೆ ಅವ್ರಿಗೆ ಮನೆ ಕಾಲು ಕೂಡ ಇಡಲ್ಲ. ಏನು ಮಾಡಲಿ ನಾನು ಇವಾಗ? ಎಲ್ಲಂತ ಹುಡುಕ್ಲಿ? ಎಲ್ಲಂತ ಐತಿ? ಯಾರು ತೊಗೊಂಡಾರು? ನನಗಂತೂ ಗೊತ್ತಾಗವಲ್ದು. ಮನೆಗಂತೂ ಯಾರು ಬಂದಿಲ್ಲ. ಮನೆಯವರ ಯಾರಾದರೂ ತೊಗೊಂಡಾರಂತ ಹೆಂಗೆ ತಿಳ್ಕೊಳ್ಳೋದು? ಯಾರು ತೊಗೊಂಡಿರ್ಬೋದು? ಅಯ್ಯೋ ಶಿವನೇ, ನಾನು ಹೆಂಗಂತ ಹುಡುಕ್ಲಿ ಅಪ್ಪ? ಇವಾಗ ಹೋಗಿ ತಂದು ಕೊಡೋಕೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಏನು ಮಾಡಲಿ? ಅಯ್ಯೋ ಯವ್ವ, ಯಾರು ತೊಗೊಂಡ್ರ? ಇಲ್ಲಿ ಮನೆಗೆ ಯಾರಾರ ಬಂದಿದ್ರ? ನನ್ನ ರೂಮ್ಗೆ ಯಾವ ಬಂದಿದ್ವ? ಯಾವ ತೊಗೊಂಡು ಸತ್ತು? ಅಯ್ಯವ್ವ, ಇದನ್ನು ಅದ್ರ ಕೈಗೆ ಹಾವು ಕಡಿಸಿ, ಹಾವ ಚೋಳ ಎಲ್ಲ ಕಡ್ದ ಅಲ್ಲಿ ಹಾಗೆ ಆಗಬೇಕು ಸಾಯ್ಲಿ. ಅವಾಗ ಆಕ್ಸಿಡೆಂಟ್ ಆಗಿ ನಗದು ಬೆಳ್ಳಿ. ಯಾವ್ದ್ರ ಗಿದ್ದಿ ಮಗ ತೊಗೊಂಡ್ರೆ? ಯವ್ವ, ಬಾಡ್ಕೋಗಳು ತೊಗೊಂಡ್ರು. ಯಾವಾಗ ತೊಗೊಂಡ್ಲು ಏನು?
ಕಷ್ಟಪಟ್ಟ 1 ರೂಪಾಯಿ ಕುಡ್ಚಿಟ್ಟ ಮಾಡಿದ್ನಿ, ಏನು ಮಾಡೋದೀಗ? ನೋಡು, ಸಮಾಧಾನ ಮಾಡ್ಕೊಂಬಂಚವ್ವ. ಸಿಗ್ತತಿ, ಇಲ್ಲ ಎಲ್ಲ ಇರ್ತತಿ. ಅದನ್ನು ತೊಗೊಂಡ ಹೋಗಿ ಸುಂದ್ರಿ ಮೇಲೆ ಹಾಕಕ್ಕೆ ಹೋಗಬೇಡ. ಆಕೆ ತೊಗೊಂಡಾಳಂತ ಹಿಂಗೆ ಏನಾರ ಪ್ರೂಫ್ ಐತೆ ನಿನ್ನ ಕಡೆ? ಇನ್ನು ಆಕೆ ತೊಗೊಂಡಾಳಂತ ಕೆಲಸ ಗ್ಯಾರಂಟಿ ಇದ್ರೆ ಪಾಪ ಹುಡುಗಿನ ಬೈಬೇಕು. ಆ ಹುಡುಗಿ ತೊಗೊಂಡಾಳ ಇಲ್ಲೋ ಅಂತ ಗೊತ್ತೇ ಇರೋದಿಲ್ಲ, ಆದ್ರೆ ಆಕೆನ ಬೈತೀವಿ. ಹಾಂ, ಸುಮ್ಮನೆ ಯಾಕೆ ಬೈಬೇಕು? ಹಂಗೆ ಸುಮ್ಮನೆ ನನಗೆ ಗೊತ್ತಿಲ್ಲದನ ಬೈಯಾಕೂ ಹೋಗಬಾರ್ದು. ಮತ್ತು ನನಗೆ ಯಾರ ಮ್ಯಾಲ ಸಿಟ್ಟು ತೋರಿಸ್ಕೊಲಿ ಹೇಳು. ನನಗೆ ಏನು ಮಾಡ್ಬೇಕಂತ ಗೊತ್ತಾಗತ್ ವೈನಿ, ಗೊತ್ತಾಗವಲ್ತು. ತಲೆ ಚಿಟ್ಟು ಹಿಡಿದು ಹೊಂಟದ ವೈನಿ ನನಗೆ. ಏನು ಮಾಡಲಿ ನಾನು? ಅಯ್ಯೋ ಶಿವನ, ಯಾಕೆ ಹಿಂಗಾಗತ್ತತಿ ಜೀವನದಾಗ? ನನಗೆ ಯಾಕೆ ಹಿಂಗಾಗತ್ತತಿ? ಇಲ್ಲ, ನಾನೇನಾರ ಸಿಗ್ಲಿಲ್ಲ ಅಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೇನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಎಲ್ಲರನ್ನೂ ವಿಚಾರಿಸ್ಕೊಳ್ಳಿ. ನನಗೆ ಗೊತ್ತಿಲ್ಲ, ನನ್ನ ಬಂಗಾರ ಸಿಗಬೇಕು. ಕಷ್ಟಪಟ್ಟು ಕುಡಿಸಿಟ್ಟು ಮಾಡಿತ್ತದು. ಅದೇನಾರ ಸಿಗ್ದಾರೆ ನಾನು ಸತ್ತ ಹೋಗ್ಬಿಡ್ತೇನೆ. ಮತ್ತೆ ನಾನು ಸತ್ತ ಹೋಗ್ಬಿಡ್ತೇನೆ ಕರ್ಣವೈನಿ. ಅಲ್ಲ, ನಿಂಗೇನು ಹುಚ್ಚಿಗೆ ಹಿಡ್ದತ್ತೇನ? ಮನೆಗೇನು ವಸ್ತು ಯಾರು ತೊಗೊಳಕಾಕತಿ? ಇಲ್ಲೇ ಎಲ್ಲರ ಇರ್ತತಿ, ನೋಡಿದ್ರೆ ಅದು ಬಿಡು. ಎಲ್ಲರೂ ಕೇಳಲ್ಲ ಒಂದ್ಸರಿ. ಅದನ್ನ ಬಿಟ್ಟು ಹಿಂಗೆ ಇದನ್ನು ಮಾಡ್ತಿದ್ದಿ? ನೋಡಿ, ನಿಮ್ಮ ಮಳೆಗಳು ಬಂದಾರಂತ ಅಲ್ಲೇ ಹೊರಗೆ ಕುಂತಾರೆ. ಬನ್ನಿ ಬಂದಾರ ಹೆಣ್ಮಕ್ಳು ಅಷ್ಟೇ. ನಾನು ಬಂದನು, ಸುಂದ್ರಿ, ಆಮೇಲೆ ಅಮ್ಮು, ಅಂಕಿತ, ಇಷ್ಟು ಜನ ಅಷ್ಟೇ ಇಲ್ಲಿರ್ತಾವೆ. ಅದನ್ನು ಬಿಟ್ಟರೆ ಅಮ್ಮಗ ಇಷ್ಟು ಮಂದಿಯಾಗ ಯಾರಾದರೂ ಒಬ್ರು ತೊಗೊಂಡಾರಂತ ನಿನಗೆ. ಅದಕ್ಕೆ ಕರೆದು ಕೇಳಿಬಿಡು ಅವ್ರನ್ನ. ಹೊರಗೆ ಕೇಳಕ್ಕೆ ಹೋಗಬೇಡ, ಒಳಗೆ ಕೇಳು. ಇಲ್ಲ ಬಸಪ್ಪ ನಾನು ಕೇಳು, ಅವ್ರೇನಾರ ಅರ್ಜೆಂಟ್ ಇದ್ದ ತೊಗೊಂಡಾರೇನ ಅಂತೇಳಿ. ಇಲ್ಲಕ್ಕ, ಆತ ತೊಗೊಳಂಗಿಲ್ಲ, ಅವನು ಮುಟ್ಟಂಗಿಲ್ಲ. ಮುಟ್ಟೋದಾದ್ರೂ ನಾನು ಕೇಳಿ ತೊಗೋತಾನ ಅವನು. ಈಗ ಅದನ್ನು ಯಾರು ತೊಗೊಳಕ್ಕೆ ಸಾಧ್ಯ? ಮತ್ತು ಯಾರು ತೊಗೊಳಕ್ಕೆ ಸಾಧ್ಯ? ಮನೆಗಿನ ವಸ್ತು ಮನೆಯವ್ರು ತೊಗೊಂಡಾರಂತ ಅರ್ಥ. ಬಾರದವ್ರು ಯಾರೋ ಮನೆಗೆ ಬಂದಿಲ್ಲ ಅಂದ್ರೆ ಮತ್ತೆ ಇನ್ನು ಯಾರು ತೊಗೋತಾರೋ? ಮನೆಯವ್ರು ತೊಗೊಂಡಿರ್ಬೋದು. ಅಯ್ಯೋ, ನನ್ನ ತಲೆ ಕೆಟ್ಟು ಹೊಂಟೈತೆ ಯವ್ವ. ಏನು ಮಾಡಲಿ ನಾನು? ಏನು ಮಾಡಲಿ ಒಂದು ಗೊತ್ತಾಗವಲ್ದ. ಏನು ಮಾಡಲಿ ಅಂತೇಳಿ ಸಾಯೋದೊಂದು ಉಳ್ದತಿನ. ಏನಾತ? ಮನ್ಯಾಗ ಸತ್ತಾರಂಗೆ ಯಾಕೆ ಅಳಾಕತ್ತಿದ್ದಿ? ಒಂದ ಸಣ್ಣ ಅಲ್ಲಿ ಕೇಳಾಕತ್ತೈತಿ ನೀ ಅಳುದು. ಏನಾತ? ಎದಕ್ಕೆ ಅಳಾಕತ್ತಿದ್ದಿ? ಅಯ್ಯೋ, ಏನಂತ ಹೇಳಿರಿ ನಿಮಗೆ? ಏನಂತ ಹೇಳಿ? ಇದ್ದದ್ದು ಬರ್ತದ ರೊಕ್ಕ ಕುಡಿಸಿ ಮಾಡಿ ಇಟ್ಟಿದ್ದು ನೆಕ್ಲೆಸ್ ಕಾಣತಿಲ್ರಿ. ಅಯ್ಯೋ, ಏನು ಮಾಡಲಿ ನಾನು? ಏನು ಹೇಳತ್ತೀಯ? ಕರಿ ಹೇಳತ್ತೀನ? ಈ ಕರಿ ಹೇಳ, ಸುಳ್ಳು ಹೇಳ್ಬೇಡ ನೀನು. ನೋಡು ಮತ್ತೆ ನೆಕ್ಲೆಸ್ ಕಾಣತಿಲ್ಲ. ಅಷ್ಟು ಕೊಟ್ಟು ಮಾಡಿಸಿದ ನೆಕ್ಲೆಸ್ ಎಲ್ಲಿ ಹೋಗಕ್ಕೆ ಸಾಧ್ಯ? ಅದ ಎಲ್ಲಿ ಹೋಗೈತಂತ ನನಗೇನು ಗೊತ್ತ್ರಿ? ನನಗೇನು ಗೊತ್ತು? ನನಗೆ ತಲೆ ಕೆಟ್ಟು ಹೋಗೈತಿ. ಏನು ಮಾಡಲಿ ಅನ್ನೋಂಗಾಗತ್ತೈತಿ ನನಗೆ. ಅಯ್ಯೋ ದೇವ್ರ, ಎಲ್ಲಿ ಹೋತು ಇವ ನೆಕ್ಲೆಸ್? ಮನ್ಯಾಗ ಎಲ್ಲೂ ಇಲ್ಲನ? ಅಯ್ಯೋ ಶಿವನ, ಅಲ್ಲಲ್ಲಿ ಸಣ್ಣದಾರ ನಡೀತತಿ. ಅಷ್ಟು ರೊಕ್ಕ ಕೊಟ್ಟು ಕುಡಿಸಿಟ್ಟು ಮಾಡಿಸಿದಿ. ಈಗ ಎಲ್ಲಂತ ಹುಡ್ಕೋದು? ಯಾರು ತೊಗೊಂಡಾರಂತ ಏನು ಹುಡ್ಕೋದು? ಇಲ್ಲ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಅವರ ಬಂದ ಎಲ್ಲಾರನ್ನೂ ಕೇಳಿ, ಮನ್ಯಾಗ ನಾವು ಇಷ್ಟು ಮಂದಿ ಇದ್ದು ರೀ, ಹಿಂಗೆ ಹೋಗೈತ್ರಿ ಅಂತ ಹೇಳ್ತೇನೆ. ನಾನು ಬಿಡಂಗಿಲ್ಲ. ನಾನು ಈಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೇನೆ. ಅಲ್ಲ, ನಿಂಗೇನು ಹುಚ್ಚಿಗೆ ಹಿಡ್ದತ್ತೇನ? ಮನ್ಯಾಗ ಹಳೆಯಂದ್ರೆ ಅದಾರ, ಊರಿಂದ ಬಂದಾರ ಅದಾರ, ನಿಮ್ಮ ಅಣ್ಣ ನಿಮ್ಮ ಅಂತಿ ಅದಾರ, ಅವ್ರ ಮಕ್ಕಳು ಅದಾರ, ಮತ್ತು ನಿನ್ನ ಮಗಳು ಬಂದಾಳ. ಎಲ್ಲರ ಮೇಲೆ ಅನುಮಾನ ಪಡ್ತೀಯ ನೀನು? ಎಲ್ಲ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ ಅವ್ರ ಕಡೆಯಿಂದ ವಿಚಾರಿಸ್ಕೊಳಕ್ಕೆ ಹೇಳ್ತೀಯೇನ? ಮತ್ತೆ ಏನು ಮಾಡಲಿ ನೀವೇ ಹೇಳ್ರಿ. ಹಂಗಂತ ಈ ಕಳೆದು ಹೋಗ್ಲಂತೇಳಿ ಸುಮ್ಬಿಟ್ಬಿಡ್ಲೇನ? ಕಷ್ಟಪಟ್ಟು ಕುಡಿಸಿಟ್ಟು ಮಾಡಿಸಿರೋದ್ರಿ. ಇಲ್ಲ, ನಾನು ಹೋಗಿ ಪೊಲೀಸ್ನವ್ರಿಗೆ ಹೇಳ್ತೇನೆ. ನನಗೆ ನನ್ನ ನೆಕ್ಲೆಸ್ ಬೇಕು ಅಷ್ಟ. ಹೌದಣ್ಣ, ಕೊಡ್ಲಿ ಬಿಡ್ರಿ, ಅದ್ರಾಗೇನು ತಪ್ಪೈತಿ? ನೋಡ್ರಿ, ಈಗ ಯಾರು ತೊಗೊಂಡಾರ ಅನ್ನೋದು ಗೊತ್ತಾಗ್ತೈತಿ. ಅದನ್ನ ಬಿಟ್ಟೆ ಹಿಂಗೆ ಬಿಟ್ರೆ ಕಷ್ಟಪಟ್ಟು ಕುಡಿಸಿಟ್ಟ ಮಾಡ್ಯಾಳ, ಮತ್ತಕ್ಕಿ ಸಾಯ್ತನ ಸಿಗ್ದಾರ ಅಂತಾಳ. ಮತ್ತು ಸುಮ್ಮನೆ ಯಾಕಲ್ಲ? ಅದಕ್ಕೆ ಯಾರು ಕಳ್ತನ ಮಾಡ್ಯಾರ ಅವ್ರಿಗೆ ಗೊತ್ತಾಗೇ ಆಗ್ತತಿ. ನಾವಂತೂ ಮಾಡಿಲ್ಲ. ಮಾಡಿದಾರೆ ಸಿಕ್ಕರೆ ಅವ್ರಿಗೆ ತಪ್ಪಿಗೆ ಶಿಕ್ಷೆ ಸಿಗ್ತತಿ. ಏನು ಮಾಡ್ಬೇಕು ಅನ್ನೋದು ಮುಂದೆ ಆಕೆ ಯೋಚನೆ ಮಾಡ್ವಾಳ. ಯಾಕಂತ ಪೊಲೀಸ್ನ ಕರೆದಾಕಿರಂತೂ ಆಕೆ ಇರ್ತಾಳೆ. ಏನಾರ ಅವ್ರು ಶಿಕ್ಷೆ ಕೊಡ್ತೇವಂದ್ರೂ ಆಕೆ ಅದನ್ನ ಇದನ್ನು ಮಾಡ್ಬೇಕಷ್ಟ. ನಾವೇನು ಮಾಡೋಕ್ಕಾಗಂಗಿಲ್ಲ. ಆಕೆ ಮಗನ ಅಕಸ್ಮಾತ್ ತುಡುಗು ಮಾಡಿದ್ರೆ, ಅಥವಾ ಆಕೆ ಸೊಸಿನ ತುಡುಗು ಮಾಡಿದ್ರೆ, ಅಥವಾ ಆಕೆ ಮಗಳ ತುಡುಗು ಮಾಡಿದ್ರೆ ಯಾರು ಏನು ಮಾಡೋಕೆ ಬರ್ತೈತಿ? ಅವರ ಕಂಬಿ ಅನಿಸ್ಬೇಕಾಕತಿ. ಅದು ಆಕೆಗೆ ಬಿಟ್ಟಿರೋದು. ನಾವೇನು ಹೇಳಂಗಿಲ್ಲ. ಕಂಪ್ಲೇಂಟ್ ಕೊಡಲಿ, ನಾವೇನು ಬ್ಯಾಡ ಅನ್ನಂಗಿಲ್ಲ. ಯಾಕಂದ್ರೆ ನಾವೇನಂತದಿಲ್ಲ ಮಾಡಿಲ್ಲ. ನಾವು ಯಾಕೆ ಅಂಜಬೇಕು? ಇವಾಗ ಹೋಗಿ ಕೊಡ್ಲಿಕ್ಕೆ ವೈನಿ, ನೀವು ಮಾಡಿದ್ರಂತಾರ ಹೇಳಾಕತ್ತಿಲ್ಲ. ಹುಡುಗಿ ಕೊಡ್ತಾರ ಅವ್ರು. ಇಲ್ಲ ಅಂದ್ರೆ ಅದು ಕಳೆದ ಹೋಗ್ತದೆ ವೈನಿ. ಹಂಗಾಗಿ ನಾವು ಹೇಳತ್ತಿರೋದು. ಅದನ್ನ ಬಿಟ್ಟು ನೀವು ಯಾಕೆ ಹಿಂಗೆ ಅನ್ಕೋಕತ್ತೀರಿ? ಮತ್ತೇನು ಅನ್ಕೋದ್ವಾ? ಮನೆಯವ್ರ ಮ್ಯಾಗ ಅನುಮಾನ ಪಡಾಕತ್ತಿದಿ. ಅನುಮಾನ ಪಡೋದು ನೀ ಕರೆನೇ ಐತಿ ಬಿಡು. ಯಾಕೆ ಹೇಳು? ಕಷ್ಟಪಟ್ಟು ಮಾಡಿಸಿದ್ಯಾ, ಅದು ಕರೆನೇ ಐತಿ. ಈಗ ನೋಡಿ, ಕಂಪ್ಲೇಂಟ್ ಕೊಟ್ರೆ ಒಳಗೆ ಹಾಕತ್ತಾರ, ಅವ್ರು ಬಿಡ್ತಾರೇನು? ಮೊದಲ ಮನೆಯವ್ರನ್ನೆಲ್ಲರನ್ನೂ ಕೇಳ, ತೊಗೊಂಡಿದ್ರೆ ತೊಗೊಂಡು ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ನೀನು ಹಿಂಗೆ ಕಂಪ್ಲೇಂಟ್ ಕೊಡ್ತೀನಿ, ಅದನ್ನು ಮಾಡ್ತೀನಿ ಅಂದರೆ ಹೆಂಗೆ ಹೇಳು? ನಾಳೆ ನಿಂದ ಮಾನ ಮರ್ಯಾದೆ ಹೋಗ್ತತಿ. ಅದನ್ನ ನಾನು ಹೇಳೀನಿ. ಇದ್ರ ಮೇಲೆ ನಿನ್ನ ಇಷ್ಟ. ಎಲ್ಲರೂ ಹೋಗಿ ಕೇಳಕ್ಕೆ ನಿನಗೆ